ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಚುನಾವಣಾ ಸುಧಾರಣೆಗಳ ಬಗ್ಗೆ ವಿಚಾರಗಳನ್ನು ನೋಡ್ತಾ ಇದ್ವಿ. ಹಿಂದಿನ ಅವಧಿಯಲ್ಲಿ ಮತದಾರರ ಗುರುತಿನ ಚೀಟಿಯ ಬಗ್ಗೆ ಅವಲೋಕನ ಮಾಡಿದ್ವಿ. ಮತದಾರರ ಗುರುತಿನ ಚೀಟಿಯು ಚುನಾವಣಾ ಸುಧಾರಣೆಗಳಲ್ಲಿ ಜಾರಿಗೆ ತಂದಂತಹ ಮೊಟ್ಟ ಮೊದಲ ಸುಧಾರಣೆಯಾಗಿದೆ ಎನ್ನುವಂಥ ವಿಚಾರವನ್ನು ಹಿಂದಿನ ಅವಧಿಯಲ್ಲಿ ನಾವು ಅವಲೋಕನ ಮಾಡಿದ್ವಿ. ಇಂದಿನ ಅವಧಿಯಲ್ಲಿ ಮತ್ತೊಂದು ಪ್ರಮುಖ ಚುನಾವಣಾ ಸುಧಾರಣೆ ಎಲೆಕ್ಷನ್ ರಿಫಾರ್ಮ್ಸ್ ಯಾವುದು ಅಂತಂದ್ರೆ ವಿದ್ಯುನ್ಮಾನ ಮತಯಂತ್ರ. ವಿದ್ಯುನ್ಮಾನ ಮತಯಂತ್ರವನ್ನು ಇಂಟ್ರೊಡ್ಯೂಸ್ ಮಾಡುವುದು ಒಂದು ಪ್ರಮುಖವಾದಂತಹ ಕಾರ್ಯ ಆಗಿತ್ತು. ಯಾಕೆಂದ್ರೆ ಹಿಂದೆ ಎಲ್ಲ ಚುನಾವಣಾ ಸಂದರ್ಭಗಳಲ್ಲಿ ಮತಪತ್ರಗಳನ್ನು ಮತ್ತು ಮತಪೆಟ್ಟಿಗೆಗಳನ್ನು ಬಳಕೆ ಮಾಡಿ ಚುನಾವಣೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅನೇಕ ಲೋಪದೋಷಗಳು ಉಂಟಾಗ್ತಾ ಇದ್ದವು. ಅಂಥ ಲೋಪದೋಷಗಳಿಂದ ಮುಕ್ತಗೊಳಿಸಿ ವ್ಯವಸ್ಥಿತವಾದಂಥ ಪ್ರಾಮಾಣಿಕವಾದಂಥ ಚುನಾವಣೆಗಳನ್ನು ನಡೆಸುವ ಮುಖ್ಯ ಉದ್ದೇಶದಿಂದ ವಿದ್ಯುನ್ಮಾನ ಮತಯಂತ್ರವನ್ನು ಜಾರಿಗೆ ತಂದರು. ವಿದ್ಯುನ್ಮಾನ ಮತಯಂತ್ರ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಕರೀತೀವಿ. ಶಾರ್ಟ್ ಫಾರ್ಮ್ EVM. ಅನೇಕ ಸಂದರ್ಭಗಳಲ್ಲಿ EVM ವಿಸ್ತರಿಸಿ ಬರೆಯಿರಿ ಅಂತಲೂ ಕೂಡ ಕೇಳಿದ್ದು ಉಂಟು. ಎಕ್ಸ್ಪ್ಯಾಂಡ್ EVM ಎಕ್ಸ್ಪ್ಯಾಂಡ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ನಂತರ EVM ಎಂದರೇನು ಅಂತಲೂ ಕೂಡ ಪ್ರಶ್ನೆ, ಅಂದ್ರೆ ವಿದ್ಯುನ್ಮಾನ ಮತಯಂತ್ರ ಎಂದರೇನು ಅಂತ ಪ್ರಶ್ನೆ ಐತಿ. ವಿದ್ಯುನ್ಮಾನ ಮತಯಂತ್ರ ಅಂತಂದ್ರೆ ಮತಪತ್ರಗಳ ಮತ್ತು ಮತಪೆಟ್ಟಿಗೆಗಳ ಬದಲಾಗಿ ಚುನಾವಣೆಗಳಲ್ಲಿ ಮತ ಚಲಾಯಿಸಲು ಬಳಕೆಯಾಗುವಂಥ ಅತ್ಯಾಧುನಿಕ ತಂತ್ರಜ್ಞಾನದ ಆವಿಷ್ಕಾರಗೊಂಡ ಯಂತ್ರವೇ ವಿದ್ಯುನ್ಮಾನ ಮತಯಂತ್ರ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಅಂದರೆ ಹಿಂದಿನ ಅವಧಿಯಲ್ಲಿ ಮತಪತ್ರಗಳನ್ನು ಮತ್ತು ಮತಪೆಟ್ಟಿಗೆಗಳನ್ನು ಬಳಕೆ ಮಾಡಿಕೊಂಡು ಚುನಾವಣೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ರಲ್ಲ, ಆವಾಗ ಅನೇಕ ಲೋಪದೋಷಗಳು ಉಂಟಾಗ್ತಾ ಇದ್ವು. ಅಂತ ಲೋಪದೋಷಗಳನ್ನು ಹೋಗಲಾಡಿಸುವ ಮುಖ್ಯ ಉದ್ದೇಶದಿಂದ ಮತಪತ್ರಗಳ ಮತ್ತು ಮತಪೆಟ್ಟಿಗೆಗಳ ಬದಲಾಗಿ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಲು ಬಳಕೆಯಾಗುವಂಥ ಅತ್ಯಾಧುನಿಕ ತಂತ್ರಜ್ಞಾನದ ಆವಿಷ್ಕಾರಗೊಂಡ ಯಂತ್ರವೇ ವಿದ್ಯುನ್ಮಾನ ಮತಯಂತ್ರ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. EVM means it is one of the important innovations of modern technology. It has replaced the system of ballot box and ballot papers with most effective in the election or in the voting. ವಿದ್ಯುನ್ಮಾನ ಮತಯಂತ್ರದ ಮುಖಾಂತರವಾಗಿ ಸರಳವಾಗಿ ಮತ್ತು ಕಡಿಮೆ ಅವಧಿಯಲ್ಲಿ ಮತದಾನ ಮಾಡಬಹುದು ಮತದಾರರು ಅನ್ನುವಂಥ ಸಂಗತಿಯನ್ನು ನಾವು ಕಾಣಬಹುದು. ನಂತರ 1998ರ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡಲಾಯಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಂತರ 2004ರ ಸಂದರ್ಭದಲ್ಲಿ ಭಾರತದ ಸಾರ್ವತ್ರಿಕ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಾದ್ಯಂತ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡಿ ಚುನಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಸಲಾಯಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಈ ವಿದ್ಯುನ್ಮಾನ ಮತಯಂತ್ರದಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನು ನಾವು ಕಾಣ್ತೇವೆ. ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಕಂಟ್ರೋಲ್ ಯೂನಿಟ್ ಮತ್ತೊಂದು ಬ್ಯಾಲೆಟಿಂಗ್ ಯೂನಿಟ್ ಅಂತೇಳಿ ಎರಡು ರೀತಿಯ ಯಂತ್ರಗಳು ಇಲ್ಲದಾವು. ಎರಡು ಯಂತ್ರಗಳ ಮಧ್ಯದಲ್ಲಿ ಬ್ಯಾಟರಿ ಚಾಲಿತ ಸಂಪರ್ಕ ಇರುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಅಂದರೆ ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವಣಾ ಅಧಿಕಾರಿಗಳು ಮತದಾರರ ವಿವರಗಳನ್ನು ಪರಿಶೀಲನೆ ಮಾಡಿ ನಂತರ ಅವರಿಗೆ ಮತ ಚಲಾವಣೆ ಮಾಡಲು ಅವಕಾಶವನ್ನು ಮಾಡಿ ಕೊಡ್ತಾರೆ. ಹೀಗಾಗಿ ಮೊದಲನೇ ಅಧಿಕಾರಿ ಮತದಾರರ ವಿವರವನ್ನು ಪರಿಶೀಲನೆ ಮಾಡಿದ ನಂತರ ಆ ವ್ಯಕ್ತಿಗೆ ಮತ ಚಲಾವಣೆ ಮಾಡಲು ಮತಗಟ್ಟೆಗಳಿಗೆ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಏನು ಅವ್ರ ಕೈ ಕಂಟ್ರೋಲಿಂಗ್ ಯೂನಿಟ್ ಇರುತ್ತಲ್ಲ, ಆ ಕಂಟ್ರೋಲಿಂಗ್ ಯೂನಿಟ್ನಲ್ಲಿ ಬಟನ್ ಪ್ರೆಸ್ ಮಾಡಿದ್ರು ಅಂತಂದ್ರೆ EVMನಲ್ಲಿ ಅದು ಅನ್ಲಾಕ್ ಆಗಿರುತ್ತಲ್ಲ, ಅದು ಅನ್ಲಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ತಮಗೆ ಸರಿಯಿರಿಸಿದ ಅಭ್ಯರ್ಥಿಯ ಮುಂದಗಡೆ ಇರುವಂತಹ ನೀಲಿ ಬಟನ್ ಪ್ರೆಸ್ ಮಾಡುವುದರ ಮುಖಾಂತರವಾಗಿ ಮತದಾರರು ಮತ ಚಲಾವಣೆ ಮಾಡಬಹುದು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಒಮ್ಮೆ ನೀಲಿ ಬಟನ್ ಪ್ರೆಸ್ ಮಾಡಿದ್ರು ಅಂತಂದ್ರೆ ಬೀಪ್ ಸೌಂಡ್ ಬಂತು ಅಂತಂದ್ರೆ ಆಟೋಮೆಟಿಕ್ ಆಗಿ ಚುನಾವಣಾ ಅಧಿಕಾರಿಗಳ
ಅಧಿಕಾರಿಗಳ ಬಳಿಯಲ್ಲಿದ್ದಂತಹ ಕಂಟ್ರೋಲಿಂಗ್ ಯೂನಿಟ್ ಅನ್ನ ಪ್ರೆಸ್ ಮಾಡಿದ್ರು ಅಂತಂದ್ರೆ ಆಟೋಮೆಟಿಕ್ ಆಗಿ EVM ಲಾಕ್ ಆಗತಿ. ಆ ಸಂದರ್ಭದಲ್ಲಿ ಮತ್ತೆ 2 ಸಲ 3 ಸಲ ಮತದಾರನು ಬಟನ್ ಪ್ರೆಸ್ ಮಾಡಿದ್ರು ಕೂಡ ಅಲ್ಲಿ ಆಕ್ಟಿವೇಟ್ ಆಗೋದಿಲ್ಲ, ಆಲ್ರೆಡಿ ಲಾಕ್ ಆಗಿರುತ್ತೆ. ಹೀಗಾಗಿ ಒಬ್ಬ ವ್ಯಕ್ತಿ ಒಂದು ಸಾರಿ ಮಾತ್ರ ಮತ ಚಲಾವಣೆ ಮಾಡಲು ಅವಕಾಶವಿರುವಂಥ ಒಂದು ವಿಶಿಷ್ಟ ರೀತಿಯ ಪದ್ಧತಿ ಈ ವಿದ್ಯುನ್ಮಾನ ಮತಯಂತ್ರದಲ್ಲಿದೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಹೀಗೆ ಮತ ಚಲಾವಣೆ ಮಾಡಬಹುದು. ನಂತರ ಪ್ರಸ್ತುತ VVPAT ಅಂತೇಳಿ ಮತ್ತೊಂದು ಇದ್ರ ಜೋಡಿ ಮಷಿನ್ ಅನ್ನ ಅಟ್ಯಾಚ್ ಮಾಡಿ VVPAT ನಲ್ಲಿ ಮುಖ್ಯವಾಗಿ ನಾವು ಏನು ವೋಟ್ ಹಾಕಿರ್ತೀವಲ್ಲ ಅದು ಡಿಸ್ಪ್ಲೇ ಆಕತಿ. ಜೊತೆಗೆ ನಾವು ಯಾವ ಅಭ್ಯರ್ಥಿಗೆ ಅಥವಾ ಯಾವ ಪಕ್ಷಕ್ಕೆ ವೋಟ್ ಆಗಿರ್ತೀವಲ್ಲ ಆ ಮಾಹಿತಿಯ ಚೀಟಿ ಕಟ್ ಆಗಿ ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ. ಇದು ಒಂದು ಹೊಸ ರೀತಿಯ ಸುಧಾರಣಾ ವ್ಯವಸ್ಥೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಅಂದ್ರ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದಾಗಿ ಮುಖ್ಯವಾಗಿ ಅರ್ಹ ಮತದಾರನು ಮತ ಚಲಾವಣೆ ಮಾಡಲು ಅವಕಾಶಗಳು ದೊರೆಯುತ್ತವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ವಿದ್ಯುನ್ಮಾನ ಮತಯಂತ್ರದಲ್ಲಿ ಒಂದೇ ಸಾರಿ 3840 ವೋಟುಗಳು ಸ್ಟೋರ್ ಆಗಬಹುದು ಅಂತ ಕೆಪಾಸಿಟಿ EVM ಮಷಿನ್ಗಳಿಗೆ ಇವೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಹೀಗಾಗಿ ಚುನಾವಣಾ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಮತದಾರರು ಮತಗಟ್ಟೆಗಳಲ್ಲಿ ಅಥವಾ ವಿದ್ಯುನ್ಮಾನ ಮತಯಂತ್ರದಲ್ಲಿ ತಮಗೆ ಸರಿ ಎನಿಸಿದ ಅಭ್ಯರ್ಥಿಯ ಹೆಸರಿನ ಮುಂದುಗಡೆ ಇರುವಂತಹ ನೀಲಿ ಬಟನ್ ಪ್ರೆಸ್ ಮಾಡುವುದರ ಮುಖಾಂತರವಾಗಿ ಸರಳವಾಗಿ ಮತ ಚಲಾವಣೆ ಮಾಡುವ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಮೊದಲೆಲ್ಲ ಈ ರೀತಿ ವ್ಯವಸ್ಥೆ ಇಲ್ಲ. ಮೊದಲ ಒಂದು ಮತಪತ್ರಗಳನ್ನು ಕೊಡ್ತಾ ಇದ್ರು, ಬ್ಯಾಲೆಟಿಂಗ್ ಪೇಪರ್ಸ್ ಅನ್ನು ಕೊಡ್ತಾ ಇದ್ರು. ಆ ಬ್ಯಾಲೆಟಿಂಗ್ ಪೇಪರ್ಸ್ ನಲ್ಲಿ ತಮಗೆ ಸರಿ ಎನಿಸಿದ ಅಭ್ಯರ್ಥಿಯ ಮುಂದುಗಡೆ ಸೀಲ್ ಒತ್ತಿ ಅವರು ದೃಢೀಕರಿಸಿ ಮಡಚಿ ಆ ಮತಪೆಟ್ಟಿಗೆಗಳಲ್ಲಿ ಹಾಕುವಂತ ಒಂದು ವ್ಯವಸ್ಥೆ ಇತ್ತು. ಹೀಗೆ ನೀಟಾಗಿ ಒಬ್ಬ ಅಭ್ಯರ್ಥಿಗೆ ಮತ ಹಾಕಿ ಅದನ್ನು ಫೋಲ್ಡ್ ಮಾಡಿ ಹಾಕಿದ್ರೆ ತೊಂದರೆ ಆಗಿರ್ತಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮತದಾರನು 2, 3, 4 ಅಭ್ಯರ್ಥಿಗಳಿಗೆ ಅಟ್ ಎ ಟೈಮ್ ಆಗಿ ಸೀಲ್ ಒತ್ತಿ ಮಡಚಿ ಮತಪೆಟ್ಟಿಗೆಗಳಲ್ಲಿ ಹಾಕಿದಾಗ ಅಂತ ಸಂದರ್ಭದಲ್ಲಿ ಆ ವೋಟುಗಳು ಆ ಮತಗಳು ತಿರಸ್ಕೃತಗೊಳ್ಳುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇತ್ತು. ಕುಲಗೆಟ್ಟ ಮತಗಳು ಇನ್ವ್ಯಾಲಿಡ್ ವೋಟ್ಸ್ ಆಗ್ತಾ ಇತ್ತು. ಹೀಗಾಗಿ ಮತದಾನ ಮಾಡುವಂತ ಒಂದು ಪವಿತ್ರ ಹಕ್ಕು ಅಲ್ಲಿ ವೇಸ್ಟ್ ಆಗ್ತಾ ಇತ್ತು. ಹೀಗಾಗಿ ಹೇಗಾದ್ರೂ ಮಾಡಿ ಚುನಾವಣೆಯಲ್ಲಿ ಸುಧಾರಣೆ ತರಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಹೆಚ್ಚಿನ ಉಪಕರಣಗಳ ಅವಶ್ಯಕತೆ ಇಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಮತದಾರರು ತ್ವರಿತವಾಗಿ ಸುಲಭವಾಗಿ ಸರಳವಾಗಿ ಮತ ಚಲಾವಣೆ ಮಾಡಲು ಅವಕಾಶಗಳು ದೊರೆತಾ ಇವೆ ಆಧುನಿಕ ದಿನಮಾನಗಳಲ್ಲಿ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. The EVM is one of the most important innovations of modern technology. It has replaced the system of ballot box and ballot papers with the most effective electronic voting machine. The EVMs were introduced for the first time in 1998 in the Legislative Assembly elections of some states, and it was successfully. Later on the 14th Lok Sabha elections, they were used all over India. 14th election, that is the 2004 election. EVM consists of a controlling unit and balloting unit, and both are interconnected with the cable. The balloting unit is kept in the place where voters exercise votes. The controlling unit is with the polling officer. ಅಂದ್ರೆ ಕಂಟ್ರೋಲಿಂಗ್ ಯೂನಿಟ್ ಚುನಾವಣಾ ಅಧಿಕಾರಿಗಳ ಬಳಿಯಲ್ಲಿದ್ದರೆ ಮತ ಚಲಾವಣೆ ಮಾಡುವಂತಹ ಒಂದು ಬಾಕ್ಸು ಅದು ಬ್ಯಾಲೆಟಿಂಗ್ ಯೂನಿಟ್ ಏನಿರುತ್ತಲ್ಲ ಅದು ಮತದಾರರು ವೋಟ್ ಮಾಡುವಂಥ ಒಂದು ಜಾಗೆಯಲ್ಲಿರುತ್ತದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ವಿದ್ಯುನ್ಮಾನ ಮತಯಂತ್ರ ಎಂದರೇನು ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಬರಬಹುದು. ಅಂದ್ರೆ ಮತಪತ್ರಗಳ ಮತ್ತು ಮತಪೆಟ್ಟಿಗೆಗಳ ಬದಲಾಗಿ ಮತದಾನ ಮಾಡಲು ಬಳಕೆ ಮಾಡುವಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಆವಿಷ್ಕಾರಗೊಂಡ ಯಂತ್ರವೇ ವಿದ್ಯುನ್ಮಾನ ಮತಯಂತ್ರ ಅಂತೇಳಿ ಬರೆಯಬೇಕು. ಇನ್ ಇಂಗ್ಲಿಷ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನೋವೇಷನ್ಸ್ ಆಫ್ ಮಾಡರ್ನ್ ಟೆಕ್ನಾಲಜಿ. It has replaced the system of ballot box and ballot papers with most effective in the
ವೋಟಿಂಗ್ ಪ್ರೊಸೆಸ್. ಇದನ್ನು ನಾವು ವಿದ್ಯುನ್ಮಾನ ಮತಯಂತ್ರ ಅಂತೇಳಿ ಕರಿತೀವಿ. ನಂತರ ಈ ವಿದ್ಯುನ್ಮಾನ ಮತಯಂತ್ರದಿಂದ ಆಗುವಂತಹ ಪ್ರಯೋಜನಗಳಾವುವು, ಉಪಯೋಗಗಳಾವುವು ಅನ್ನೋದನ್ನು ನಾವು ನೋಡೋಣ. ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್. ವಿದ್ಯುನ್ಮಾನ ಮತಯಂತ್ರವನ್ನು ಚುನಾವಣೆಯಲ್ಲಿ ಬಳಕೆ ಮಾಡುವುದರಿಂದಾಗಿ ಮತದಾನಕ್ಕೆ ಮಾಡಿಕೊಳ್ಳುವಂತಹ ಭಾರಿ ಪ್ರಮಾಣದ ಪೂರ್ವ ಸಿದ್ಧತೆ ಇಲ್ಲಿ ಇರೋದಿಲ್ಲ. ಅಂದ್ರೆ ಭಾರಿ ಪ್ರಮಾಣದ ಪೂರ್ವ ಸಿದ್ಧತೆಯಿಂದ ವಿನಾಯಿತಿ ದೊರೆಯುತ್ತದೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ಮೊದಲೆಲ್ಲ ಮತಪತ್ರಗಳನ್ನು ಮತ್ತು ಮತಪೆಟ್ಟಿಗೆಗಳನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಆ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕಾಗಿತ್ತು, ಬಾಕ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು, ಮತ್ತು ಇಂಕ್ ಇದು ಮಾಡಬೇಕಾಗಿತ್ತು. ಇಷ್ಟೆಲ್ಲ ಪ್ರೊಸೀಜರ್ ಇತ್ತು. ಆದರೆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದಾಗಿ ಚುನಾವಣೆಯಲ್ಲಿ ಅಥವಾ ಮತದಾನಕ್ಕೆ ಮಾಡಿಕೊಳ್ಳುವಂಥ ಭಾರಿ ಪ್ರಮಾಣದ ಪೂರ್ವ ಸಿದ್ಧತೆ ಇಲ್ಲಿ ಯಾವುದೇ ಪೂರ್ವ ಸಿದ್ಧತೆ ಇರೋದಿಲ್ಲ. ಪೂರ್ವ ಸಿದ್ಧತೆಯಿಂದ ವಿನಾಯಿತಿ ದೊರೆತಂತಾಯಿತು ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಪ್ರಿಪ್ರೇಷನ್ ಫಾರ್ ದ ಪೋಲಿಂಗ್ ಈಸ್ ವೆರಿ ಲೆಸ್. ಅಂದ್ರೆ ಕಡಿಮೆ ಅವಧಿಯಲ್ಲಿಯೇ ನಾವು ಎಲ್ಲ ಇಲೆಕ್ಷನ್ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬಹುದು ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಮತ್ತೆ ಈ ಮತಯಂತ್ರಗಳನ್ನು ಸುಲಭವಾಗಿ ಸಜ್ಜುಗೊಳಿಸಿ ಸಂಬಂಧಪಟ್ಟಂತ ಚುನಾವಣಾ ಸಿಬ್ಬಂದಿಗೆ ತರಬೇತಿ ನೀಡುವುದಷ್ಟೇ ಇಲ್ಲಿ ತಗುಲುವಂಥ ಸಮಯ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ಚುನಾವಣಾ ಕೆಲಸಕ್ಕಾಗಿ ನಿಯೋಜನೆಗೊಂಡಂಥ ಅಧಿಕಾರಿಗಳಿಗೆ ಸ್ವಲ್ಪ ಸಮಯದಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಯದಲ್ಲಿ ಟ್ರೈನಿಂಗ್ ಕೊಟ್ಟರೆ ಸಾಕು, 1 ದಿನ 2 ದಿನದ ತರಬೇತಿ ನೀಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ದ ಪೋಲಿಂಗ್ ಸ್ಟಾಫ್ ಈಸ್ ರಿಕ್ವೈರ್ಡ್ ಟು ಗೆಟ್ ಟ್ರೈನಿಂಗ್ ಆ್ಯಂಡ್ ದ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಬಿ ಎಂಡೆಡ್ ಸ್ಮೂತ್ಲಿ. ಅಂದ್ರೆ ಸರಳವಾಗಿ ಚುನಾವಣಾ ತರಬೇತಿಗಳು ನಡೆದುಬಿಡ್ತಾವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಂತರ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದಾಗಿ ತುಂಬ ಸುಲಭವಾಗಿ ಮತ ಚಲಾವಣೆ ಮಾಡಬಹುದು. ಮತದಾರರು ತಾವು ಇಚ್ಛಿಸಿದಂತಹ ಅಭ್ಯರ್ಥಿಯ ಮುಂದೆ ಇರುವಂಥ ನೀಲಿ ಬಟನ್ ಒತ್ತುವುದರ ಮುಖಾಂತರವಾಗಿ ಮತದಾನ ಅತ್ಯಂತ ಸರಳವಾಗಿ ಮಾಡಬಹುದು. ಈಗಾಗಲೇ ಹೇಳಿದ ಹಾಗೆ ವಿದ್ಯುನ್ಮಾನ ಮತಯಂತ್ರದಲ್ಲಿ ಮುಖ್ಯವಾಗಿ ಅಭ್ಯರ್ಥಿಯ ಹೆಸರು, ಅಭ್ಯರ್ಥಿಯ ಪಕ್ಷ, ನಂತರ ಪ್ರಸ್ತುತ ವ್ಯವಸ್ಥೆಯಲ್ಲಿ ಅಭ್ಯರ್ಥಿಯ ಭಾವಚಿತ್ರವೂ ಕೂಡ ಇದೆ ಅನ್ನುವಂಥ ಸಂಗತಿಯನ್ನು ನೀವು ನೆನಪಿಟ್ಬಿಟ್ಟು. ಅಂದ್ರೆ EVM ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನಲ್ಲಿ ಸೀರಿಯಲ್ ನಂಬರು, ಕ್ಯಾಂಡಿಡೇಟ್ ನೇಮು, ನಂತರ ಪಾರ್ಟಿ ಸಿಂಬಾಲು, ನಂತರ ಫೋಟೋ ಅಂದ್ರೆ ಕ್ಯಾಂಡಿಡೇಟ್ ಫೋಟೋ ಇರ್ತೈತಿ. ತದನಂತರದಲ್ಲಿ ನೀಲಿ ಬಟನ್ ಇರ್ತೈತಿ. ಆ ನೀಲಿ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರವಾಗಿ ಸರಳವಾಗಿ ವೋಟ್ ಮಾಡಬಹುದು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ತಾವು ಇಚ್ಛಿಸಿದಂಥ ಅಭ್ಯರ್ಥಿಗೆ ಸುಲಭವಾಗಿ ಮತದಾರರು ಮತ ಚಲಾವಣೆ ಮಾಡಬಹುದು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಇನ್ ದಿಸ್ ಸಿಸ್ಟಮ್ ದ piece of poll is very simple. Voter can press the button against the name of the candidates of his choice. ತಮ್ಮ ಅನಿಸಿಕೆ ಅಥವಾ ತಮಗೆ ಸರಿಯಿಸಿದ ಅಭ್ಯರ್ಥಿಯ ಹೆಸರಿನ ಮುಂದಿರುವಂಥ ನೀಲಿ ಬಟನ್ ಪ್ರೆಸ್ ಮಾಡುವುದರ ಮುಖಾಂತರವಾಗಿ ಸುಲಭವಾಗಿ ಮತ ಚಲಾವಣೆ ಮಾಡಬಹುದು ವಿದ್ಯುನ್ಮಾನ ಮತಯಂತ್ರದ ಮುಖಾಂತರವಾಗಿ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಜೊತೆಗೆ ವಿದ್ಯುನ್ಮಾನ ಮತಯಂತ್ರ ಬಳಕೆ ಮಾಡುವುದರಿಂದಾಗಿ ಪ್ರತಿ 5 ಸೆಕೆಂಡಿಗೆ ಒಂದರಂತೆ ಮತ ಹಾಕೋದು. ಹೌದಾ? 5 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ವೋಟ್ ಹಾಕಿ ಟರ್ನ್ ಆಗಬೇಕು. ಆ ವ್ಯವಸ್ಥೆ ಇಲ್ಲಿ ಐತೆ. ಯಾಕಂದ್ರೆ ಮೊದಲೆಲ್ಲ ಬಹಳಷ್ಟು ಕ್ಯೂ ನಿಲ್ತಾ ಇತ್ತು. ಯಾಕಂದ್ರೆ ಪ್ರೊಸೆಸ್ ಭಾಳ ಇತ್ತು ಮೊದಲು. ಆದರೆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದಾಗಿ ಕೇವಲ ಪ್ರತಿ 5 ಸೆಕೆಂಡಿಗೆ ಒಬ್ಬ ವ್ಯಕ್ತಿ ಮತ ಚಲಾವಣೆ ಮಾಡಿ ಮತಗಟ್ಟೆಯಿಂದ ತೆರಳುತ್ತಾನೆ ಅನ್ನೋ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದಾಗಿ ಶೀಘ್ರವಾಗಿ ಮತದಾನ ನಡೆದು ಸಾಕಷ್ಟು ಸಮಯವೂ ಕೂಡ ಉಳಿತಾಯವಾಗುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಮೊದಲೆಲ್ಲ ವೋಟ್ ಹಾಕಬೇಕು ಅಂತಂದ್ರೆ 1 ದಿನ ಫುಲ್ ಡೇ ಹೋಗುತ್ತೆ ಅನ್ನುವಂಥ ಮೆಂಟ್ಯಾಲಿಟಿ. ಬಟ್ ಇವಾಗ ಆ ರೀತಿ ಇಲ್ಲ. ಕೇವಲ 5-10 ನಿಮಿಷದೊಳಗಿನ ಎಲ್ಲ ಪ್ರೊಸೀಜರ್ ಮುಗಿಸಿ ವೋಟ್ ಹಾಕಿ ನಾವು ಹೊರಗೆ ಬರಬಹುದು ಮತ್ತು ನಾವು ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದು. ಆ ವ್ಯವಸ್ಥೆ ವಿದ್ಯುನ್ಮಾನ ಮತಯಂತ್ರ ಬಳಕೆ ಮಾಡೋದ್ರಿಂದಾಗಿ
EVM can be easily operated and save time. ಸುಲಭವಾಗಿ ಇದನ್ನು ಆಪರೇಟ್ ಮಾಡಬಹುದು, ನಂತರ ಸಮಯದ ಉಳಿತಾಯವೂ ಕೂಡ ಆಗುತ್ತದೆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದ ಅನ್ನುವಂಥ ಸಂಗತಿಯನ್ನು ನಾವು ಕಾಣಬಹುದು. ವಿದ್ಯುನ್ಮಾನ ಮತಯಂತ್ರವನ್ನು ಬಳಸುವುದರಿಂದ ಅಪಾರ ಪ್ರಮಾಣದ ಹಣವನ್ನು ಉಳಿತಾಯ ಮಾಡಬಹುದು. ಅಂದರೆ ಮೊದಲೆಲ್ಲ ಮತಪತ್ರಗಳನ್ನು ಮತ್ತು ಮತಪೆಟ್ಟಿಗೆಗಳನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಆ ಮತಪತ್ರಗಳನ್ನು ಮತ್ತು ಮತಪೆಟ್ಟಿಗೆಗಳನ್ನು ಖರೀದಿ ಮಾಡಲು ಚುನಾವಣಾ ಆಯೋಗಕ್ಕೆ ಬಹಳಷ್ಟು ಹಣ ವಿನಿಯೋಗ ಆಗ್ತಾ ಇತ್ತು. ಬಟ್ ವಿದ್ಯುನ್ಮಾನ ಮತಯಂತ್ರದಿಂದ ಹಣದ ಉಳಿತಾಯ ಆಗ್ತಾ ಇದೆ. ಜೊತೆಗೆ ಯಂತ್ರವನ್ನು ಬಳಸುವ ಮುಖಾಂತರವಾಗಿ ಮತದಾನಕ್ಕೆ ಉಪಯೋಗಿಸುವ ಮತಪತ್ರ, ನಾನಾ ಸಾಮಗ್ರಿಗಳು ಮತ್ತು ನಮೂನೆಗಳು ಉಳಿತಾಯವಾಗಿ ಕಾಗದದ ವೆಚ್ಚವೂ ಕೂಡ ಉಳಿತಾಯವಾಗುತ್ತದೆ. ಹೀಗಾಗಿ ಇದನ್ನ ಪರಿಸರ ಸ್ನೇಹಿ ಅಂತಲೂ ಕೂಡ ಕರೀತೀವಿ. ಯಾಕಂದ್ರೆ ಪರಿಸರಕ್ಕೆ ಹಾನಿ ಉಂಟಾಗುವಂತ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಮೊದಲೆಲ್ಲ ಪರಿಸರಕ್ಕೆ ಹಾನಿ ಉಂಟಾಗುವಂತ ಒಂದು ವ್ಯವಸ್ಥೆ ಇತ್ತು. ಅಂದ್ರೆ ಪರಿಸರದಿಂದ ನಾವು ಪಡೆದುಕೊಳ್ಳುವಂತಹ ಪೇಪರ್ ಆಗಿರ್ಬೋದು, ಇತರ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಇವುಗಳೆಲ್ಲವನ್ನು ನಾವು ಬಳಕೆ ಮಾಡಿಕೊಂಡು ಚುನಾವಣೆಗಳನ್ನು ಕಂಡಕ್ಟ್ ಮಾಡುವಾಗ ಇಲ್ಲಿ ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ವಿ. ಆದರೆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದ ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಆಗುವುದಿಲ್ಲ, ಯಾವುದೇ ರೀತಿ ಪರಿಸರದ ವಸ್ತುಗಳನ್ನು ನಾವು ಬಳಕೆ ಮಾಡಿಕೊಳ್ಳುವುದಿಲ್ಲ ಅನ್ನುವಂಥ ಸಂಗತಿಯನ್ನು ನಾವಿಲ್ಲಿ ಸ್ಮರಿಸಬಹುದು. With the use of electronic voting machines, the printing of lakhs of ballot papers can be avoided, and those it is economic and eco-friendly. ಅಂದ್ರೆ ದುಡ್ಡು ಕೂಡ ಉಳಿತಾಯ ಆಗ್ಬೋದು. ಇಟ್ ಈಸ್ ಇಕೋ-ಫ್ರೆಂಡ್ಲಿ, ಅಂದ್ರೆ ಪರಿಸರ ಸ್ನೇಹಿಯಾಗಿದೆ, ಪರಿಸರ ಪರವಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಂತರ ಇಲ್ಲಿ ಕುಲಗೆಟ್ಟ ಮತ ಮತ್ತು ತಿರಸ್ಕೃತ ಮತಗಳ ಸಮಸ್ಯೆ ಇರುವುದಿಲ್ಲ. ಮೊದಲೆಲ್ಲ ಬ್ಯಾಲೆಟಿಂಗ್ ಪೇಪರ್ ಮತ್ತು ಬ್ಯಾಲೆಟ್ ಬಾಕ್ಸ್ ಅನ್ನ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಕುಲಗೆಟ್ಟ ಮತಗಳು, ತಿರಸ್ಕೃತಗೊಳ್ಳುವಂತಹ ಮತಗಳು ಅಲ್ಲಿ ಸ್ಟೋರ್ ಆಗ್ತಾ ಇದ್ವು. ಆದರೆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದಾಗಿ ಯಾವುದೇ ರೀತಿ ಕುಲಗೆಟ್ಟ ಓಟುಗಳು, ಕುಲಗೆಟ್ಟ ಮತಗಳಿಗೆ ಇಲ್ಲಿ ಅವಕಾಶಗಳಿರುವುದಿಲ್ಲ ಅನ್ನೋದನ್ನು ನಾವು ಕಾಣ್ತೇವೆ. ಇಟ್ ಅವಾಯ್ಡ್ಸ್ invalid votes and irregularities and useful of illiterates. ಮುಖ್ಯವಾಗಿ ಅನಕ್ಷರಸ್ಥರಿಗೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತದೆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದ. ಯಾಕಂದ್ರೆ ಈಗಂತೂ ಅಭ್ಯರ್ಥಿಯ ಭಾವಚಿತ್ರದ ಮುಂದೆ ನೀಲಿ ಬಟನ್ ಇರುವ ಕಾರಣಕ್ಕಾಗಿ ಆ ನೀಲಿ ಬಟನನ್ನು ಈಸಿಯಾಗಿ ಪ್ರೆಸ್ ಮಾಡೋದ್ರ ಮುಖಾಂತರವಾಗಿ ಅನ್ಎಜುಕೇಟೆಡ್ಸ್ ಕೂಡ ಈಸಿಯಾಗಿ ವೋಟ್ ಹಾಕಬಹುದು, ಅನಕ್ಷರಸ್ಥರು ಕೂಡ ಸರಳವಾಗಿ ಮತ ಚಲಾವಣೆ ಮಾಡಬಹುದು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಜೊತೆಗೆ ಈ ವಿಧಾನದಲ್ಲಿ ಒಬ್ಬ ವ್ಯಕ್ತಿ ಒಂದು ಮತ ಮಾತ್ರ ಚಲಾಯಿಸಲು ಸಾಧ್ಯ ಇದೆ. ಹೀಗಾಗಿ ಇಲ್ಲಿ ಅಕ್ರಮಗಳು ನಡೆಯಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಒನ್ ಮ್ಯಾನ್ ಒನ್ ವೋಟ್ ಅನ್ನುವಂಥ ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡುವಂಥ ಸಿಸ್ಟಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಬೈ ಯೂಸಿಂಗ್ EVMs, accurate result can be declared fastly. ಅಂದ್ರೆ ವಿದ್ಯುನ್ಮಾನ ಮತಯಂತ್ರದ ಮುಖಾಂತರವಾಗಿ ಮತ ಚಲಾವಣೆ ಮಾಡುವುದರಿಂದಾಗಿ ಇಲ್ಲಿ ಮತದಾನ ಸ್ಪೀಡ್ ಆಗತಿ, ಜೊತೆಗೆ ಅಕ್ಯುರೇಟ್ ಆದಂತಹ ರಿಸಲ್ಟ್ ಕೂಡ ಬರುತ್ತದೆ. ತ್ವರಿತವಾಗಿ ಶೀಘ್ರಗತಿಯ ಫಲಿತಾಂಶ ಕೂಡ ಪ್ರಕಟವಾಗುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದಾಗಿ ಶೀಘ್ರ ಮತದಾನ, ಶೀಘ್ರ ಮತ ಎಣಿಕೆ, ಶೀಘ್ರ ಫಲಿತಾಂಶ ಪ್ರಕಟವಾಗುತ್ತದೆ ಎನ್ನುವುದನ್ನು ನಾವು ಕಾಣ್ತೇವೆ. ಕ್ವಿಕ್ ವೋಟಿಂಗ್, ಕ್ವಿಕ್ ಕೌಂಟಿಂಗ್, ಕ್ವಿಕ್ ರಿಸಲ್ಟ್ ಈ ಒಂದು ವ್ಯವಸ್ಥೆಯಲ್ಲಿ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಿಮಗೆ 5 ಮಾರ್ಕ್ಸ್ಗೆ ಪ್ರಶ್ನೆ ಬರ್ಬೋದು, ವಿದ್ಯುನ್ಮಾನ ಮತಯಂತ್ರದ ಪ್ರಯೋಜನಗಳನ್ನು ಬರೆಯಿರಿ ಅಂತೇಳಿ. ಅವಾಗ ಈ ಹೇಳಿದಂಥ ಎಲ್ಲ ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಸರಿ, ಉಳಿದದ್ದನ್ನು ಮುಂದಿನ ಅವಧಿಯಲ್ಲಿ ಅವಲೋಕನ ಮಾಡೋಣ. ನಮಸ್ತೆ.